ಇದು ಫೋಟೋ ತೋರಿಸಿದ್ದಾರೆ ಅಂತಿದ್ದೆ ನಾನು. ಇವ್ರು ಯಾರು ಕಂಪ್ನಿಯವ್ರು ಅಡ್ವರ್ಟೈಸ್ಮೆಂಟ್ಗೋಸ್ಕರ ಫೋಟೋ ತೋರಿಸ್ಬಿಟ್ಟು ಕ್ಯಾಟ್ಲಾಗ್ ಯೂಸ್ ಮಾಡಿ ನಮಗೆ ತೋರಿಸ್ಬಿಟ್ಟು ಮೋಸ ಮಾಡ್ತಾರೆ ಅನ್ಕೊಂಡಿದ್ದೆ. ಇದು ಇದೇನು ನಾನು ಫೋಟೋ ನೋಡ್ತಾ ಇದ್ದೀನಿ, ನಾನು ತೆಂಗಿನ ಮರದಲ್ಲಿ ನೋಡ್ತಾ ಇದ್ದೀನಿ. ಇಲ್ಲಿ ಒಂದೂ ಇಲ್ಲ, ಯಾವುದೂ ಇಲ್ಲ ಇಲ್ಲಿ. ಈಗ ನಾನು ಕೊಕೊಮ್ಯಾಕ್ಸ್ ಹಾಕಿದ ನಂತರ ಕೊಕೊಮ್ಯಾಕ್ಸ್ ಹಾಕಿದೆ, ಇದು 2ನೇ ಬಾರಿ ಹಾಕಿದ್ದೀನಿ. ಈಗ 3ನೇ ಬಾರಿ ಹಾಕ್ಬೇಕೀಗ. ಈಗ ಹಾಕ್ಬೇಕಾದ್ರೆ 3ನೇ ಬಾರಿ ಆ ರೀತಿ ಬರ್ತದೆ. ಬರೀ 2 ತಿಂಗಳಿಗೆ ಆ ರೀತಿ ಬಂದಿದೆ ನನಗೆ ರಿಸಲ್ಟ್. ನೋಡಿ ಸರ್, ಈಗ ಬಂದ್ಬಿಟ್ಟಿತ್ತು. ಈಗ ಇಲ್ಲಿ ನೋಡ್ತಾ ಇದ್ರೆ ಎಲ್ಲ ಬ್ಲ್ಯಾಕು ನೋಡಿ ಸರ್, ಇದೆಲ್ಲ ಈಗ ಬಂದ್ಬಿಟ್ಟಿತ್ತು ನೋಡಿ. ಈ ಕೊಕೊಮ್ಯಾಕ್ಸ್ ಇದು 3 ಟೈಮ್ಸ್ ಕಂಪ್ಲೀಟ್ ಆಯಿತು ನೋಡಿ, 3 ಟೈಮ್ಸು. ಮತ್ತು ಇದು ಡೆವಲಪ್ ಇರಲಿಲ್ಲ, ಇಷ್ಟು ಹೋಗ್ತಾನೆ ಇತ್ತು, ಎಲ್ಲ ಮುರಿದೋಗ್ತಾ ಇತ್ತು. ಇಲ್ಲಿ ಇದೇ ಉದಾಹರಣೆ. ಕೊಕೊಮ್ಯಾಕ್ಸ್ ಹಾಕಿದ ನಂತರ ಈ ರೀತಿ ಬಂದಿದೆ. ನಾನು ಚೆಲುವರಾಜ್ ಅಂತೇಳಿ ಇಲ್ಲಿ ಕರೆಯುವಂಥದ್ದು ಊರಿನಲ್ಲೆಲ್ಲ ಲಂಕೇಶ್ ಗೌಡ ಅಂತ ಕರೀತಾರೆ. ಎಲ್ಲ ತೆಂಗಿನ ಗಿಡ ಸುಮಾರು ಒಂದು 50 ತೆಂಗಿನ ಗಿಡ ಇದೆ ನನ್ನ ಹತ್ರ. ತೆಂಗಿನ ಮರ ಇದೆ, ಮತ್ತು ಪಪ್ಪಾಯ ಹಾಕಿದ್ದೀನಿ, ಬಾಳೆ ಹಾಕಿದ್ದೀನಿ, ನಿಂಬೆ ಇದೆ, ಮತ್ತು ಎಲ್ಲ ಮಲ್ಟಿ ಫ್ರೂಟ್ಸ್ ಇದೆ. ಬಟ್ ತೆಂಗಿನ ಗಿಡ ಬಂದು ನನಗೆ ಹರಳು ಉದುರೋಗ್ತಾ ಇತ್ತು. ಮತ್ತು ಫಸ್ಟ್ ಎಲ್ಲ ಒಂದೂ ಕೂಡ ನಿಲ್ಲಿಲ್ಲ. ಆ ತೆಂಗಿನ ಮರದಲ್ಲಿ ನೋಡ್ಬೋದು ನೀವು, ಒಂದೂ ಕೂಡ ಹರಳು ನಿಲ್ಲಿಲ್ಲ. ಆವಾಗ ನಾನು ಸುಮ್ಮನೆ ಫೋನ್ ನೋಡ್ತಾ ಕುಳಿತಿರ್ಬೇಕಾದ್ರೆ ಫೇಸ್ಬುಕ್ಕಲ್ಲಿ APKS ಆರ್ಗಾನಿಕ್ಸ್ ಅಂತ ಬಂತು. ಅದರಲ್ಲಿ ಅಡ್ವಾಂಟೇಜ್ ಕೊಡ್ತಾ ಇದ್ರು. ಬಟ್ ನಾನು ಅದು ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿ, ಇದು ಗ್ಯಾರಂಟಿನಾ ಅಥವಾ ಫೇಕಾ, ನಾವು ಮೋಸ ಹೋಗ್ಬೋದಾ ಅಂತ ಕೇಳಿದಕ್ಕೆ, ಇಲ್ಲ ಸರ್ ಗ್ಯಾರಂಟಿ, ಒಂದ್ಸಲ ಉಪಯೋಗಿಸಿ ನೀವೇ ಹೇಳ್ತೀರಿ ಅಂದರು. ನಾನು ಮೊದಲು 40 ಗಿಡಕ್ಕೆ 4 ಲೀಟ್ರು ಇದು ಕೊಕೊಮ್ಯಾಕ್ಸ್ ಅಂತ ಅಂದ್ಬಿಟ್ಟು ಇದನ್ನು ತರಿಸ್ಕೊಂಡೆ ಪೋಸ್ಟ್ ಆಫೀಸಿಗೆ ಬಂದ ನಂತರ ನಾನು ಅಮೌಂಟ್ ಕಟ್ಬಿಟ್ಟು ರಿಲೀಸ್ ಮಾಡಿಸ್ಕೊಂಡೆ ಇದನ್ನು. ಮತ್ತು ಅವರು ಕಾಂಟ್ಯಾಕ್ಟ್ ಮಾಡಿದೆ ಫೋನ್ನಲ್ಲಿ. ಅವರು ಹೇಳಿದ್ರು 10 ಲೀಟ್ರ್ ವಾಟರ್ಗೆ 1 ಲೀಟ್ರ್ ಕೊಕೊಮ್ಯಾಕ್ಸ್ ಹಾಕ್ಬಿಟ್ಟು ಗಿಡದ ಸುತ್ತ 1 ಲೀಟ್ರನ್ನ ನೀವು ಹಾಕ್ಬೇಕು ಅಂತ ಅಂದ್ಬಿಟ್ಟು, ಮತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು, ಯಾವ ರೀತಿನಲ್ಲಿ ನಾವು ಗಿಡದ ಸುತ್ತ ಹಾಕ್ಬೇಕು, ಅಪ್ಲೈ ಮಾಡ್ಬೇಕು ಇದನ್ನ ಅಂತ ಅಂದ್ಬಿಟ್ಟು. ಆ ರೀತಿ ಮೊದಲನೇ ತಿಂಗಳು 1 ಗಿಡಕ್ಕೆ 100 ಮಿಲಿ 100 ml ಕೊಕೊಮ್ಯಾಕ್ಸನ್ನು 1 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಹಾಕಿದೆ. ಆ ನಂತರ 2ನೇ ತಿಂಗಳು ಮತ್ತು 3ನೇ ತಿಂಗಳು 100 ml ಹಾಕ್ತಾ ಬಂದೆ. ನೋಡ್ತಾ ಇರ್ಬೋದು, ಇಲ್ಲಿ ಒಂದೇ ಒಂದು ಹರಳಿಲ್ಲ, ಮೊದಲು ಬಿಟ್ಟಂತಹದ್ದು ಫಲ ಎಲ್ಲ ಇವು. ಈ ಕೊಕೊಮ್ಯಾಕ್ಸ್ ಯೂಸ್ ಮಾಡಿದ ನಂತರ ನಾನೇ ಪ್ರತ್ಯಕ್ಷ ಸಾಕ್ಷಿ. ಕೊಕೊಮ್ಯಾಕ್ಸ್ ಯೂಸ್ ಮಾಡಿದ ನಂತರ ಇದೆಲ್ಲ ಈ ರೀತಿ ಬಂದಿದೆ, ನಮಗೆ ತೆಂಗು ಇಳುವರಿ ಬರ್ತಾ ಇದೆ. ಮತ್ತೆ ಹರಳೆಲ್ಲ ಉದುರೋಗೋದ್ ನಿಲ್ತು. ಅದ್ರ ಜೊತೆಗೆ ಎಲ್ಲ ಯೆಲ್ಲೋ ಕಲರ್ ಇತ್ತು, ಇದು ಗರಿಗಳೆಲ್ಲ ಯೆಲ್ಲೋ ಕಲರ್ ಇತ್ತು. ಈಗ ಅದೆಲ್ಲ ಗ್ರೀನ್ ಕಲರ್ ಬಂದಿದೆ. ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿನೇ ನಾನು ಇದನ್ನ ತಗೋಬೇಕಾದ್ರೆ ಎಲ್ಲಿ ಫೇಕಾ, ನಾನು ಎಲ್ಲಿ ಎಡವುತ್ತಾ ಇದ್ದೀನೋ, ಸುಮ್ಮನೆ ಹಣ ಕಳ್ಕೊತೀನೋ ಅಂತಿದ್ದೆ. ಇಲ್ಲ, ಹಣ ಕಳ್ಕೊಳ್ಳಿಲ್ಲ, ನನ್ಗೆ ಹಣ ವಾಪಸ್ ಬಂದಿದೆ, ನನಗೆ ಕೊಟ್ಟಿದ್ದಾರೆ ಹಣನ. ಹಾಗೆ ಈ ಕೊಕೊಮ್ಯಾಕ್ಸ್ ಒಳ್ಳೆ ಇಳುವರಿ ಕೊಡ್ತಾ ಇದೆ, ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿನೇ ಇದಕ್ಕೆ ನನ್ನ ತೋಟನೇ ಸಾಕ್ಷಿ. ಇದಕ್ಕೆ ಯಾರು ಬೇಕಾದ್ರೂ, ನೀವು ನಮ್ಮ ಮೈಸೂರು ಭಾಗದಲ್ಲಿರುವಂತ, ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಬೆಳಿಕೆರೆ ಹೋಬಳಿ ಚೋಳೇನಹಳ್ಳಿ ಅಂತ ನಮ್ಮ ಗ್ರಾಮದ ಹೆಸರು. ಈ APKS ಆರ್ಗಾನಿಕ್ಸ್ದು ನೀವು ಫೇಸ್ಬುಕ್ ಅಲ್ಲಿ ಬೇರೆ ಕಡೆ ಎಲ್ಲ ನೋಡ್ತಾ ಇರ್ಬೋದು. ಬಟ್ ಇದು ಕಂಪನಿಯವ್ರು ಹೇಳ್ತಾ ಇಲ್ಲ, ನಾನೊಬ್ಬ ರೈತನಾಗಿ ನಾನು ಹೇಳ್ತಾ ಇದ್ದೀನಿ. ಇದನ್ನ ಯೂಸ್ ಮಾಡ್ಬೋದು, ನನ್ನ ತೋಟಕ್ಕೆ ಬರ್ಬೋದು, ನೀವು ನೋಡ್ಬೋದು, ನನ್ನ ತೋಟದಲ್ಲಿ ಪ್ರತ್ಯಕ್ಷವಾಗಿ ನೋಡ್ಬೋದು. ಗ್ರೌತ್ ಮತ್ತೆ ಕಾಯಿ ಒಳಗಡೆ ಎಲ್ಲ, ನನ್ನ ಮೊನ್ನೆ ಎಳ್ನೀರು ಕಿತ್ಬಿಟ್ಟು ಕುಡ್ದು ನೋಡಿದ್ಕೆ ಎಲ್ಲ ಒಳ್ಳೆ ಈಡ್ ಬರ್ತಾ ಇದೆ, ಒಳ್ಳೆ ಡೆವಲಪ್ ಆಗಿದೆ, ಗ್ರೌತ್ ಇದೆ. ಹಾಗಾಗಿ ಈ ಪ್ರಾಡಕ್ಟ್ ನಿಜಕ್ಕೂ ನಾನು ಫೇಸ್ಬುಕ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಫಸ್ಟ್ ನಾನು ಫೇಸ್ಬುಕ್ ಅಬ್ಸರ್ವ್ ಮಾಡಿದಕ್ಕೆ ನನ್ನ ಫೋನ್ಗೆ ನಾನು ಥ್ಯಾಂಕ್ಸ್ ಹೇಳ್ಕೋಬೇಕು. ಇದು ಒಳ್ಳೆ ಆರ್ಗಾನಿಕ್. ಆ ನಂತರ ಇದಾದ ನಂತರ ನನಗೆ ಮತ್ತೆ ಇದು 4ನೇ ಬಾರಿ ಅವ್ರು ಹೇಳಿದ್ದಾರೆ 100 ml ಸ್ಟಾಪ್ ಮಾಡಿ 75 ml ಆರ್ 50 ml 75 ml ಕೊಡಿ, ಕಡಿಮೆ ಮಾಡ್ತಾ ಬನ್ನಿ ಇನ್ನ ಸ್ವಲ್ಪ ಅಂತ ಅಂದ್ಬಿಟ್ಟು. ಈಗ ಪ್ರತಿ ತಿಂಗಳು 30ನೇ ತಾರೀಕು ಕೊಡ್ತಾ ಇದ್ದೀನಿ. ನಾನು ನಾಳೆ 30ನೇ ತಾರೀಕು ನಾನು ಕೊಡ್ಬೇಕು. ಮತ್ತೆ ಈಗ 75 ml ಕೊಡ್ಬೇಕು. ಒಂದು 2ನೇದು ಈ ಬಾಳೆ ಇದೆ, ಪಪ್ಪಾಯ ಇದೆ, ಇದಕ್ಕೆಲ್ಲ ನಾನು ಕೇಳಿದ್ದೆ ಅವ್ರನ್ನ. ಕೇಳಿದಾಗ ಅವರು ಹೇಳಿದ್ರು, ಬೇರೆ 4 ಪ್ರಾಡಕ್ಟ್ ಇದೆ ಸರ್ ನಮ್ದು, ಯೂಸ್ ಮಾಡಿ ಅಂತ. ಅದನ್ನ ನಿಂಬೆ ವಿಡಿಯೋ ತೋರಿಸ್ತೀನಿ ನೋಡಿ. ಈ ತೆಂಗಿನ ಗಿಡಕ್ಕೆ ನಾನು ಮೊದಲನೇ ಸಲ ಹಾಕಿದ್ದೆ, ಇದು 2ನೇ ಸಲ ಹಾಕಿದ್ದೀನಿ ಲಾಸ್ಟ್ ಮಂತ್. ಇನ್ನ 3ನೇ ಸಲ ಹಾಕ್ಬೇಕು ನೋಡಿ. ಇಲ್ಲಿ ಪ್ರತ್ಯಕ್ಷವಾಗಿ ತೋರಿಸ್ತಾ ಇದ್ದೀನಿ. ಅಲ್ಲಿ ನೋಡಿ ಸರ್, ಒಂದೂ ಇಲ್ಲ, ಇಲ್ಲಿ ಒಂದೂ ಇಲ್ಲ, ಯಾವುದೂ ಇಲ್ಲ. ಇಲ್ಲಿ
ಈಗ ನಾನು ಕೊಕೊಮ್ಯಾಕ್ಸ್ ಹಾಕಿದ ನಂತರ ನೋಡಿ ಸರ್, ಅಲ್ಲಿ ಕೊಕೊಮ್ಯಾಕ್ಸ್ ಹಾಕಿದೆ, ಇದು 2ನೇ ಬಾರಿ ಹಾಕಿದೀನಿ, ಈಗ 3ನೇ ಬಾರಿ ಹಾಕ್ಬೇಕೀಗ. ಈಗ ಹಾಕ್ಬೇಕಾದ್ರೆ 3ನೇ ಬಾರಿ ಆ ರೀತಿ ಬರ್ತದೆ. ಬರೀ 2 ತಿಂಗಳಿಗೆ ಆ ರೀತಿ ಬಂದಿದೆ ನನ್ಗೆ ರಿಸಲ್ಟ್. ಮತ್ತೆ ನಮ್ಮ ವಕೀಲರು BS ನಾಗರಾಜ್ ಅಂತ, ಅವರು ಕೂಡ ಈ ಸಲ ಫಸ್ಟ್ ಬುಕ್ ಮಾಡಿದ್ದಾರೆ. ಯಾಕೆಂದ್ರೆ ಅವರು ನನ್ನನ್ನ ನೋಡ್ಬಿಟ್ಟು, ಪ್ರತ್ಯಕ್ಷವಾಗಿ ನೋಡ್ಬಿಟ್ಟೆ ಅವ್ರು ಬುಕ್ ಮಾಡಿದ್ದಾರೆ, ತರಿಸ್ಕೊಂಡಿದ್ದಾರೆ. ಎಸ್ಟರ್ಡೇ 8 ಲೀಟರ್ಸ್ ಬಂದಿದೆ, ಅಲ್ಲಿ ಪೋಸ್ಟ್ ಆಫೀಸ್ ಅಲ್ಲಿ ಇದೆ. ಹಾಗಾಗಿ ಇದೆಲ್ಲ ನಾನು ಪ್ರತ್ಯಕ್ಷವಾದ ಸಾಕ್ಷಿ, ಒಳ್ಳೆ ರಿಸಲ್ಟ್. ಈ ಕೊಕೊಮ್ಯಾಕ್ಸ್ ಯೂಸ್ ಮಾಡಿದ್ಮೇಲೆ ನೋಡಿ ಸರ್, ಅಲ್ಲಿ ಮೇಲೆ ಇದೆ ಪ್ರತ್ಯಕ್ಷ ಸಾಕ್ಷಿ. ಇದರಲ್ಲಿ ಯಾರೋ ಕಂಪ್ನಿಯವರು ಅಡ್ವರ್ಟೈಸ್ಮೆಂಟ್ ಮಾಡ್ತಾವ್ರೆ, ಅದು ಯಾವುದೂ ಇಲ್ಲ. ಬೇಕಿದ್ರೆ ನೇರವಾಗಿ ಬರ್ಬೋದು, ನಮ್ಮ ತೋಟಕ್ಕೆ ನೇರವಾಗಿ ಬರ್ಬೋದು, ನೇರವಾಗಿ ನೋಡ್ಬೋದು. ಈಗ ಅದು ಕೊಕೊಮ್ಯಾಕ್ಸ್ ಯೂಸ್ ಮಾಡಿದ್ಮೇಲೆ ಪ್ರತ್ಯಕ್ಷವಾಗಿ ಒಂದೇ ಒಂದು ಹರಳನ್ನ ಈ ರೀತಿ ಬೀಳ್ತಾ ಇತ್ತು ಸರ್. 3 ಟೈಮ್ಸ್ ಕಂಪ್ಲೀಟ್ ಆದ ನಂತರ ಒಂದು ಕೂಡ ಹರಳನ್ನ ಬಿಟ್ಕೊಡ್ತಾ ಇಲ್ಲ. ಈ ರೀತಿ ಹೋಗ್ಬಿಡ್ತಾ ಇತ್ತು, ಸಣ್ಣದ್ರಲ್ಲೇ ಬಿದ್ದೋಗ್ತಾ ಇತ್ತು ಇದೆಲ್ಲ. ಹಾಗಾಗಿ ಯಾವುದು ಬೀಳ್ತಾ ಇಲ್ಲ. ಈಗ ಚೆನ್ನಾಗಿದೆ, ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ನಾನು ಯೂಸ್ ಮಾಡ್ತೀನಿ. APKS ಕಂಪನಿಯವ್ರು ಬೇಡ ಅಂದ್ರೂ ಕೂಡ ನಾನು ತರಿಸ್ಕೊಂಡು ಯೂಸ್ ಮಾಡ್ತೀನಿ ಸರ್, ಅಷ್ಟು ರಿಸಲ್ಟ್ ಬರ್ತಾ ಇದೆ ಸರ್. 3 ಟೈಮ್ಸ್ ಕಂಪ್ಲೀಟ್ ಆಗಿದೆ ಇದು. ನೋಡಿ ಸರ್, ಹಿಂಗ್ ಬಂದ್ಬಿಟ್ಟಿತ್ತು. ಈಗ ಇಲ್ಲಿ ನೋಡ್ತಾ ಇದ್ರೆ ಎಲ್ಲ ಬ್ಲ್ಯಾಕ್. ನೋಡಿ ಸರ್, ಇದೆಲ್ಲ ಈಗ ಬಂದ್ಬಿಟ್ಟಿತ್ತು. ನೋಡಿ, ಈ ಕೊಕೊಮ್ಯಾಕ್ಸ್ ಇದು 3 ಟೈಮ್ಸ್ ಕಂಪ್ಲೀಟ್ ಆಯ್ತು. ನೋಡಿ ಸರ್, 3 ಟೈಮ್ಸ್. ಮತ್ತೆ ಇದು ಡೆವಲಪ್ ಇರ್ಲಿಲ್ಲ, ಇಷ್ಟು ಹೋಗ್ತಾನೆ ಇತ್ತು, ಎಲ್ಲ ಮುರಿದೋಗ್ತಾ ಇತ್ತು. ಇಲ್ಲಿ ಇದೇ ಉದಾಹರಣೆ. ಬಟ್ ನೋಡಿ ಸರ್, ಈಗ ಕೊಕೊಮ್ಯಾಕ್ಸ್ ಹಾಕದ ನಂತರ ಈ ರೀತಿ ಬಂದಿದೆ. ಚೇಂಜಸ್ ಇದೆ, ಇದು ಹೋಗಿದೆ, ಇದು ಗ್ರೀನ್ ಬಂದಿದೆ. ಇದು ಮೋಸ್ಟ್ಲಿ ಇದು ಒಂದು ರೋಗ ಇರ್ಬೋದು. ನಾನು ಯಾವ್ದು ಆರ್ಟಿಕಲ್ಚರ್ ತೋಟಗಾರಿಕೆ ಇಲಾಖೆಯವ್ರಿಗೆ ತೋರಿಸಿಲ್ಲ. ಮೋಸ್ಟ್ಲಿ ಇದೊಂದು ರೋಗ ಇರ್ಬೋದು, ಇದು ಮಸಿ ಬರುವಂತಹದ್ದು. ಇದು ಹೋಗಿ ಗ್ರೀನ್ ಬಂದಿದೆ, ಗ್ರೀನ್ ಬರ್ತಾ ಇದೆ. ಹೌದು, ಕಲರ್ ಇದೇ ರೀತಿ ಇತ್ತು ಆ ಗಿಡನು, ಅದು ಇದೇ ರೀತಿ ಇತ್ತು. ಈಗೆಲ್ಲ ಹೋಗಿದೆ, ಕಂಪ್ಲೀಟ್ ಹೋಗಿದೆ. 3 ಟೈಮ್ಸ್ ಕಂಪ್ಲೀಟ್ ಆಗಿದೆ ಅದು ಕೊಕೊಮ್ಯಾಕ್ಸ್. ಮತ್ತೆ ಇದು ಕೊಕೊಮ್ಯಾಕ್ಸ್ ಹಾಕಿದ ತಕ್ಷಣ ಇಳುವರಿ ಬಂದ್ಬಿಡ್ತದೆ ಅಂತ ಹೇಳಿದ್ರೆ ಅದು ನಾನು ಮೂರ್ಖ ಆಗ್ತೀನಿ. ಅದಲ್ಲ, ಕೊಕೊಮ್ಯಾಕ್ಸ್ ಹಾಕಿದ ನಂತರ ಸಫಿಶಿಯಂಟ್ ವಾಟರ್ ನೀರನ್ನ ಹೆಚ್ಚಿಗೆ ಕೊಡ್ಬೇಕು. ಹೆಚ್ಚಿಗೆ ಕೊಟ್ಟಷ್ಟು ಈ ಕೊಕೊಮ್ಯಾಕ್ಸ್ ಒಳಗಡೆ ಬೇರ್ಗೆಲ್ಲ ಹೋಗುತ್ತೆ ಅನ್ನೋದು ನನ್ನ ಇದು. ಕೊಕೊಮ್ಯಾಕ್ಸ್ ಸುತ್ತಲೂ ಏನ್ ಹಾಕ್ತಿವಿ ಅದ್ ಹಾಕಿದ ನಂತರ ಅರ್ಧ ಗಂಟೆ ಬಿಟ್ಟು ನೀರ್ ಕೊಟ್ರೆ ನೀರೆಲ್ಲ ಪೂರ್ಣ ಕೆಳಗಡೆ ಹೋಗಿ ಬೇರ್ಗಳೆಲ್ಲ ಬಲಶಾಲಿ ಆಗಿ ಆ ಬೇರ್ ಮೂಲಕ ಇದು ಎಲ್ಲ ಡೆವಲಪ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಇದು ಫೋಟೋ ತೋರಿಸಿದ್ದಾರೆ ಅಂತಿದ್ದೆ ನಾನು. ಇವ್ರು ಯಾರು ಕಂಪ್ನಿಯವ್ರ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಫೋಟೋ ತೋರಿಸ್ಬಿಟ್ಟು ಕ್ಯಾಟ್ಲಾಕ್ ಯೂಸ್ ಮಾಡಿ ನಮಗ್ ತೋರಿಸ್ಬಿಟ್ಟು ಮೋಸ ಮಾಡ್ತಾರೆ ಅನ್ಕೊಂಡಿದ್ದೆ. ಇದು ಏನ್ ನಾನು ಫೋಟೋ ನೋಡ್ತಾ ಇದ್ದೀನಿ, ನಾನು ತೆಂಗಿನ ಮರದಲ್ಲಿ ನೋಡ್ತಾ ಇದ್ದೀನಿ. ಅದನ್ನ ಇಷ್ಟು ದಪ್ಪದೆಲ್ಲ ಕೆಳಗಡೆ ಹೋಗ್ತಾ ಇತ್ತು, ಅದ್ಯಾವುದು ಬೀಳ್ತಾ ಇಲ್ಲ. ಬಟ್ ಚೆನ್ನಾಗಿದೆ ಸರ್. ನಾನು ಸುಮ್ಮನೆ ಏನೋ ರೈತರು ತಗೋಬಿಡ್ಲಿ ಇವ್ರ ಹತ್ರ, ಕಂಪ್ನಿಯವ್ರ ಹತ್ರ ಅಂತ ನಾನೇನು ಅಡ್ವರ್ಟೈಸ್ಮೆಂಟ್ ಮನುಷ್ಯ ಅಲ್ಲ. ನಾನು ಒಬ್ಬ ರೈತ. ನಾನು ಯೂಸ್ ಮಾಡಿದ್ದೀನಿ. ನಾನು ಯೂಸ್ ಮಾಡಿದ್ಮೇಲೆ ಅದು ರಿಸಲ್ಟ್ ಬಂದಿದೆ. ನಾನು 4-5 ಜನಕ್ಕೆ ಹೇಳಿದ್ದೀನಿ. ಅದ್ರ ಜೊತೆನಲ್ಲಿ ಅವ್ರ ಅಡ್ರೆಸ್ ಹೇಳ್ತಾ ಇದೀನಿ. ಹಳೇಬೀಡ್ನವರು ಒಬ್ರು ರಾಜಶೇಖರ್ ಶೆಟ್ಟರ್ ಅಂತ ನಿನ್ನೆ ದಿವಸ 8 ಲೀಟರ್ ತರಿಸ್ಕೊಂಡಿದ್ದಾರೆ. ಮತ್ತೆ BS ನಾಗರಾಜ್ ಅಂತ ಹೈಕೋರ್ಟ್ ಅಡ್ವೊಕೇಟ್, ಅವರು ಕೂಡ 8 ಲೀಟರ್ಗೆ ಬುಕ್ ಮಾಡಿದ್ದಾರೆ. ಅವರು ಕೂಡ ಯೂಸ್ ಮಾಡಿದ ನಂತರ ನಿಮ್ಗೆ ಹೇಳ್ತಾರೆ ಸರ್ ರಿಸಲ್ಟ್. ಹಾಗಾಗಿ ಒಳ್ಳೆ ರಿಸಲ್ಟ್ ಬಂದಿದೆ ಸರ್. ನನ್ನ ತೋಟ ಯಾರು ಬೇಕಾದ್ರೂ, ಯಾವುದೇ ರೈತ ಬಂದು ಬೇಕಿದ್ರೆ ಅಬ್ಸರ್ವ್ ಮಾಡ್ಬೋದು. ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ನಾನು ಗೊಬ್ಬರ ಏನ್ ಮಾಡ್ಬೇಕು, ನಾನು ಅಲ್ಲಿ ಬೇರೆಗಡೆ ಈಗ ವಕೀಲರ ಜೊತೆ ಒಡನಾಟ ಇಟ್ಕೊಂಡು ನಾನು ವಕೀಲಿಕೆ ಜೊತೆನಲ್ಲಿ ಹೋಗಿ ಕೆಲಸ ಮಾಡ್ತಾ ಇರ್ತೀನಲ್ಲ, ಅದ್ರ ಜೊತೆಗೆ ಇಲ್ಲಿಗೆ ಒತ್ತು ಕೊಡ್ತಾ ಇದ್ದೀನಿ. ಎಲ್ಲ ಯೆಲ್ಲೋ ಕಲರ್ ಬಂದಿತ್ತು, ಎಲ್ಲ ಗ್ರೀನ್ ಕಲರ್ ಬಂದಿದೆ ಸರ್. ರಿಯಲಿ ಒಂದ್ ಪ್ಲಾಂಟ್ ಸರ್ ನಿಮಗ್ ತೋರಿಸ್ತೀನಿ. 8 ಇಯರ್ಸ್ ಆದ್ರೂ ಇದು ಬರ್ಲಿಲ್ಲ, ಈ ಭೂಮಿನಲ್ಲಿ ಇದು ಫಲ ಕಚ್ಚಲಿಲ್ಲ. ಕೊನೆಗೆ ಬಂತು, 8 ವರ್ಷಕ್ಕೆ ಬಂತು, ಎಲ್ಲ ಹರಳೆಲ್ಲ ಉದುರೋಗ್ತಾ ಇತ್ತು. ಈಗ್ಲೂ ಉದುರೋಗ್ತಾ ಇದೆ. ಇದಕ್ಕೆ ನಾನು ಆರ್ಗಾನಿಕ್ ಕೊಟ್ಟಿಲ್ಲ, ಕೊಕೊಮ್ಯಾಕ್ಸ್ ಕೊಟ್ಟಿಲ್ಲ ಇದಕ್ಕಿನ್ನ. ಈಗ ಈ ರಿಸಲ್ಟ್ ನೋಡಿದ ನಂತರ ಸರ್, ಇಲ್ಲಿ ಈ ರಿಸಲ್ಟ್ ನೋಡಿದ ನಂತರ ಇದಕ್ಕೆ ನಾನು ನಾಳೆಯಿಂದ ಅದನ್ನ ಕೊಡ್ತೀನಿ ಸರ್. ಈ 2 ಗಿಡನ ಬೇಕಿರೋ ವ್ಯತ್ಯಾಸ ನೀವು ನೋಡ್ಬೋದು. ಯಾವುದು ಇಲ್ಲ. ನಾಳೆಯಿಂದ ಇದಕ್ಕೆ ನಾನು ಕೊಕೊಮ್ಯಾಕ್ಸ್ ಯೂಸ್ ಮಾಡ್ತೀನಿ.
3 ಮಂತ್ಸ್ ಯೂಸ್ ಮಾಡಿ ನೆಕ್ಸ್ಟ್ 3 ಮಂತ್ಸ್ಗೆ ಇದರಲ್ಲಿ ಏನ್ ಆ ಮರ ಬಂದಿದೆ, ಆ ಮರದಲ್ಲಿ ಫಲ ಇದೆ, ಆ ಫಲನ ಈ ಮರದಲ್ಲಿ ಖಂಡಿತ ಈ ಕೋಕೋಮ್ಯಾಕ್ಸ್ ಕೊಡುತ್ತೆ ಅಂತ ಅನ್ನೋದು ಭರವಸೆ ಇದೆ ಸರ್. ಇದು ಕೋಕೋಮ್ಯಾಕ್ಸ್ ಕೊಡ್ತಾ ಇದೀನಿ. ಇದು ಕೂಡ ಆ ಮರದ ಟೈಪ್ ಇತ್ತು. ಈ ಕೋಕೋಮ್ಯಾಕ್ಸ್ ಕೊಟ್ಟ ನಂತರ ಈ ರೀತಿ ಬಂದಿದೆ. ನಾನು ಎಸ್ಟರ್ಡೇ ಇದನ್ನ ಯೂಸ್ ಮಾಡಿದ್ದೀನಿ. ಇದನ್ನ ಕಿತ್ತು ಮೊದಲನೇ ಸಲ ನನ್ನ ತೋಟದಲ್ಲಿ ಎಳ್ನೀರು ಕುಡ್ದಿದ್ದೀನಿ. ಇಷ್ಟು ಗ್ರೌತ್ ಬರ್ತಾ ಇದೆ ಇನ್ಸೈಡ್, ಇಷ್ಟು ಬರ್ತಾ ಇದೆ. ಇದೆಲ್ಲ ಇದು ಫಸ್ಟ್ ಟೈಮು. ಮತ್ತೆ ಅರಳು ನೋಡಿ ಸರ್, ಇಲ್ಲಿ ಇದ್ರಲ್ಲಿ ಏನು ಇದಿಲ್ಲ, ಒಂದೇ ಒಂದು ಅರಳಿಲ್ಲ ಇದ್ರಲ್ಲಿ, ಒಂದು ಇಲ್ಲ. ನಾನು ಆ ಕೋಕೋಮ್ಯಾಕ್ಸ್ ಹಾಕದ ನಂತರ ಇದೆಲ್ಲ ಬಂದಿರೋದು ನೋಡಿ ಸರ್. ಒಂದೇ ಒಂದು ಅರಳನ್ನ ಕೆಳಗಡೆ ಬಿಟ್ಕೊಡ್ತಾ ಇಲ್ಲ. ಅದು ಅಷ್ಟು ರಿಸಲ್ಟ್ ಕೊಡ್ತಾ ಇದೆ ನನಗೆ ಫಲಿತಾಂಶನ.